ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿರುವ ವಿದ್ಯಾರಣ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನ ಕಟ್ಟಡದ ಉದ್ಘಾಟನೆ, ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ, 2026-27ನೇ ಸಾಲಿನ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಮತ್ತು ಮಾರ್ಚ್ 2026ರಲ್ಲಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ಹಾಗೂ ಯಶಸ್ವಿಯಾಗಿ ನಡೆಯಿತು. ನಂತರ ಮಾತನಾಡಿದ ಪ್ರಾಂಶುಪಾಲರಾದ ಶ್ರೀ ಈರಣ್ಣರವರು ಬುದ್ಧ, ಬಸವಣ್ಣ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಆದರ್ಶ ಜೀವನವನ್ನ ವಿದ್ಯಾರ್ಥಿಗಳು ಅನುಸರಿಸಬೇಕು ಎಂದು ಕರೆ ನೀಡಿದರು. ಜೀವನವು ಧನಾತ್ಮಕ ಮತ್ತು ಋಣಾತ್ಮಕ ಮುಖಗಳನ್ನು ಹೊಂದಿರುವ ನಾಣ್ಯದಂತಿದ್ದು, ಧನಾತ್ಮಕ ಚಿಂತನೆ ಬೆಳೆಸಿಕೊಂಡರೆ ದೇಶಪ್ರೇಮ, ಏಕಾಗ್ರತೆ, ಧೈರ್ಯ, ಸಂಸ್ಕಾರ ಮತ್ತು ಜ್ಞಾನ ವೃದ್ಧಿಯಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಸೆಕೆಂಡ್ PU ಕಾಲೇಜನ್ನು 2 ಕಟ್ಟಡಗಳನ್ನು ಹೊಸದಾಗಿ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ ನಮ್ಮ ಹಿರಣ್ಯ ಸರ್. ಭಾಳ ಚೆನ್ನಾಗಿ ಕಟ್ಟಡ ಅದ್ಭುತವಾಗಿ ಮೂಡಿಬಂದಿದೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬೇಕಾಯಿತು. ಇದು ಕಾಲೇಜಿಗೆ ಒಳ್ಳೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ, ಫಂಕ್ಷನ್ ಎಲ್ಲ ಚೆನ್ನಾಗಿ ಮೂಡಿಬಂತು. ಈ ಕಾರ್ಯಕ್ರಮ ಹಿಂಗೆ ನಡ್ಕೊಂಡು ಹೋಗಲಿ. ಆಮೇಲೆ ನಮ್ಮ ಹಳ್ಳಿ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. PUC ಡಿಗ್ರಿ ಕಾಲೇಜ್ ಇರೋದ್ರಿಂದ ನಮ್ಮ ಹಳ್ಳಿ ಮಕ್ಕಳಿಗೆ ಎಲ್ಲ ಸುತ್ತಲೂ ಸಾಲಿನ ಇರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸ್ತಾನೆ. ಈ ಕಾಲೇಜು ನಡೆಸ್ಕೊಂಡು ಹೋಗ್ತಿರೋರಿಗೆ ಧನ್ಯವಾದಗಳು. ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಭಾಳ ಖುಷಿಯಾಯಿತು ಈ ಕಾರ್ಯಕ್ರಮ ನೋಡಿ, ಈ ಮಕ್ಕಳನ್ನು ನೋಡಿ, ಈ ವಿದ್ಯಾರ್ಥಿಗಳನ್ನು ನೋಡಿ, ಇಲ್ಲಿನ ವಾತಾವರಣ ನೋಡಿ, ಇಲ್ಲಿನ ವಿದ್ಯಾಭ್ಯಾಸ ನೋಡಿ, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ಈಗ ತಾನೇ ನೋಡಿದ್ದೀವಿ, ಸುಮಾರು 36 ವರ್ಷಗಳಿಂದ ಒಂದು ವಿದ್ಯಾಸಂಸ್ಥೆ ನಡೆಯೋದು ಅಷ್ಟು ಸುಲಭದ ಮಾತಲ್ಲ. ಇವತ್ತಿನ ಈ ಕಾಂಪಿಟೇಷನ್ನಲ್ಲಿ ಅಂಥದ್ರಲ್ಲಿ 36 ವರ್ಷಗಳ ಸತತವಾಗಿ ಗುಣಾತ್ಮಕ ಶಿಕ್ಷಣವನ್ನು ನೀಡ್ತಾ ಬಂದಿರತಕ್ಕಂಥ ಈ ಸಂಸ್ಥೆಯಲ್ಲಿ ಈ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಓದ್ತಾ ಇದ್ದಾರೆ. ಈಗ ತಾನೇ ಹಿಂದಿನ ವರ್ಷದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದರು. ಇವೆಲ್ಲ ನೋಡಿದರೆ ಇದೊಂದು ಒಳ್ಳೆಯ ಸಂಸ್ಥೆನ ನಿರ್ಣಯ ಮಾತಿಲ್ಲ. ಪೋಷಕರು ಈ ಸದುಪಯೋಗವನ್ನು ಪಡಿಸ್ಕೋಬೇಕು. ಭಾಳಷ್ಟು ಮಕ್ಕಳನ್ನು ಇಲ್ಲಿ ಸೇರಿಸಿ ಈ ವಿದ್ಯಾಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಈ ಸಂಸ್ಥೆ ಬೆಳೀಲಿ ಅಂತ ನನ್ನ ಆಶೆ. ಈ ಒಂದು ಬುಕ್ಕಾಪಟ್ಟಣ ಗ್ರಾಮದಲ್ಲಿ 1990ನೇ ಇಸ್ವಿನಲ್ಲಿ ಈ ವಿದ್ಯಾರಣ್ಯ ವಿದ್ಯಾಸಂಸ್ಥೆ ವತಿಯಿಂದ ವಿದ್ಯಾರಣ್ಯ PU ಕಾಲೇಜು ಪ್ರಾರಂಭ ಮಾಡಿ ಇಲ್ಲಿಗೆ ಸತತವಾಗಿ 36 ವರ್ಷಗಳು ತುಂಬಿವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾಲೇಜಿಗೆ ವಿದ್ಯಾರ್ಥಿಗಳ ಸಂಖ್ಯೆ, ಪಾಠ ಪ್ರವಚನಗಳ ಸಂಖ್ಯೆ, ಉಪನ್ಯಾಸಕರ ಸಂಖ್ಯೆ ಯಾವುದಕ್ಕೂ ಏನು ಕೊರತೆ ಇರಲಿಲ್ಲ. ಒಂದು ಭವ್ಯವಾದ ಅಂಥ ಸುಸಜ್ಜಿತವಾದಂಥ ಕಟ್ಟಡ ಇರಲಿಲ್ಲ ಅಂತಕ್ಕಂಥದ್ದು ಪೋಷಕರ ಒಂದು ಕೋರಿಕೆಯಾಗಿತ್ತು. ಆ ಕೋರಿಕೆಯ ಮೇರೆಗೆ ಈಗ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಕೆಲವು ಈ ಗ್ರಾಮದ ಪೋಷಕ ವೃಂದದವರು ಧನ ಸಹಾಯವನ್ನು ಮಾಡೋದ್ರಿಂದ ಒಂದು ಉತ್ತಮವಾದಂಥ ಸುಸಜ್ಜಿತವಾದಂಥ ಕಟ್ಟಡವನ್ನು ಇವತ್ತು ಈ ಒಂದು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಅಂತಹ ಒಂದು ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಈ ಒಂದು ಕಾಲೇಜು ಮತ್ತು ವಿದ್ಯಾಸಂಸ್ಥೆಗೆ ಆಭಾರಿಯಾಗಿದ್ದೇನೆ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇಂದು ನಮ್ಮ ಕಾಲೇಜಿನಲ್ಲಿ ನಾವು ನೂತನವಾಗಿ ಕಟ್ಟಿದಂತಹ 2 ತರಗತಿ ಕೊಠಡಿಗಳ ಉದ್ಘಾಟನೆ ಆಯಿತು. ಹಾಗೆ ಇಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಂದ ಸ್ವಾಗತ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿತ್ತು. ಹಾಗೆ ಈ 2026-27ನೇ ಸಾಲಿನ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆಯೂ ಕೂಡ ಆಯಿತು. ಹಾಗೆ
ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಶಿರಾನಗರದ ಪ್ರತಿಷ್ಠಿತ ಕಾಲೇಜುಗಳಾದ ರಂಗನಾಥ ಕಾಲೇಜಿನ ಪ್ರಾಚಾರ್ಯರು ಶ್ರೀ ರಂಗರಾವ್ ಅವರು, ಹಾಗೆ ಅರ್ಹಾಂ ಕಾಲೇಜಿನ ಪ್ರಾಚಾರ್ಯರು ಶ್ರೀಯುತ ಅಕ್ರಮ್ ಪಾಷಾ ಅವರು, ಬುಕ್ಕಾಪಟ್ಟಣ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ರಣೀಂದ್ರ ಕುಮಾರಿ ಮೇಡಮ್ ಅವರು, ಹಾಗೆ ಅಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಹನುಮಂತರಾಯಪ್ಪರ್ ಅವರು ಮತ್ತು ಇದೇ ಕಾಲೇಜಿನಲ್ಲಿ ಸತತ 34 ವರ್ಷಗಳ ಕಾಲ ಸೇವೆಯ ಸಲ್ಲಿಸಿ ನಿವೃತ್ತರಾದ ಶ್ರೀಯುತ HV ನಿಜಲಿಂಗಪ್ಪರವರು, ಶ್ರೀಯುತ MB ಮಂಜಣ್ಣರವರು, ಹಾಗೆ ಜೀವನದಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ರಾಜ್ಕುಮಾರ್ ಸರ್ ಅವರು,